ಪೆಬಲ್ಸ್ ಕನ್ನಡ. ಮೂರ್ಖ ಕತ್ತೆ. ಒಮ್ಮೆ ಕಾಡಿನ ರಾಜನಾದ ಒಂದು ಸಿಂಹವು ಒಂದು ಆನೆಯೊಂದಿಗೆ ಹೋರಾಡುವಾಗ ತೀವ್ರವಾಗಿ ಗಾಯಗೊಂಡಿತು. ಗಾಯಾಳುವಾದ ರಾಜನಿಗೆ ಅನೇಕ ದಿನಗಳವರೆಗೆ ಬೇಟೆಯಾಡಲು ಆಗಲಿಲ್ಲ ಮತ್ತು ಅದು ಉಪವಾಸ ಇರಬೇಕಾಗಿ ಬಂದಿತು. ಒಬ್ಬ ಮೋಸಗಾರ ನರಿ ಸಿಂಹದ ಮಂತ್ರಿಯಾಗಿತ್ತು. ಸಿಂಹವು ಬೇಟೆಯಾಡಲಾಗದಿದ್ದರಿಂದ ನರಿಯು ಕೂಡ ಉಪವಾಸ ಮಾಡಬೇಕಾಗಿ ಬಂತು. ಒಂದು ದಿನ ನರಿ, ಮಹಾಪ್ರಭು, ನಾವಿಬ್ಬರು ಹಸಿದುಕೊಂಡೇ ಇದ್ದೇವೆ ಮತ್ತು ಇನ್ನು ನೀವು ಬೇಟೆಯಾಡಲು ಶಕ್ತರಾಗಿಲ್ಲ. ಇದು ಹೀಗೆ ಮುಂದುವರೆದರೆ ಸ್ವಲ್ಪ ದಿನಗಳಲ್ಲೇ ನಾವು ಸಾಯುತ್ತೇವೆ. ಓ ಮಂತ್ರಿ, ನಾನು ನನ್ನ ಗಾಯಗೊಂಡ ಕಾಲುಗಳಿಂದಾಗಿ ಪ್ರಾಣಿಗಳನ್ನು ಅಟ್ಟಿಸಿಕೊಂಡು ಹೋಗಲಾರೆ ಎನ್ನುವುದು ನಿನಗೆ ಗೊತ್ತಿದೆ. ನೀನು ಒಂದು ಕೆಲಸ ಮಾಡು, ಹೇಗಾದರೂ ಮಾಡಿ ಒಂದು ಪ್ರಾಣಿ ನನ್ನ ಬಳಿ ಬರುವಂತೆ ಮಾಡು. ಅದನ್ನು ಕೊಂದು ನಾವಿಬ್ಬರು ಹಬ್ಬ ಮಾಡೋಣ. ನಾನು ಶತಪ್ರಯತ್ನ ಮಾಡುತ್ತೇನೆ. ಹೀಗೆ ಹೇಳಿ ನರಿ ಅಲ್ಲಿಂದ ಹೊರಟು ಹೋಯಿತು. ದಾರಿಯಲ್ಲಿ ಅದಕ್ಕೆ ಒಂದು ಕೊಬ್ಬಿದ ಕತ್ತೆ ಸಿಕ್ಕಿತು. ನರಿಯ ಕಣ್ಣಿನಲ್ಲಿ ಜೀವ ಬಂತು. ಅದು ಹೇಳಿತು, ಏ ಗೆಳೆಯ, ನೀನು ಹೇಗಿರುವೆ? ನಾನು ನಿನ್ನನ್ನು ನೋಡಿ ಬಹಳ ಸಮಯವೇ ಆಯಿತು. ನೀನು ತುಂಬ ಬಲಹೀನವಾಗಿರುವಂತೆ ಕಾಣುತ್ತಿರುವೆ. ಹೌದು ಗೆಳೆಯ, ನನ್ನ ಮಾಲೀಕನು ನನ್ನಿಂದ ಬಹಳಷ್ಟು ಕೆಲಸ ಮಾಡಿಸುತ್ತಾನೆ ಮತ್ತು ಅತಿ ಸ್ವಲ್ಪ ಆಹಾರವನ್ನು ಕೊಡುತ್ತಾನೆ. ಅದರಿಂದ ನಾನು ಬಹಳ ನಿಶ್ಯಕ್ತನಾಗಿದ್ದೇನೆ. ಓ ಗೆಳೆಯ, ನಿನ್ನ ಸ್ಥಿತಿಯನ್ನು ನೋಡಿ ನನಗೆ ಅಯ್ಯೋ ಪಾಪ ಎನಿಸುತ್ತದೆ. ನೀನು ನನ್ನ ಜೊತೆ ಕಾಡಿಗೆ ಏಕೆ ಬರಬಾರದು? ನಮ್ಮ ರಾಜ ಅತ್ಯಂತ ದಯಮಾಯಿಯಾಗಿದ್ದಾನೆ. ನಮ್ಮ ರಾಜನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿಯ ಸ್ಥಾನ ಖಾಲಿ ಇದೆ. ನೀನು ಅದಕ್ಕೆ ಯೋಗ್ಯನೆಂದು ನನಗೆ ಅನಿಸುತ್ತದೆ. ನಿಜವಾಗಿ? ಆದರೆ ನಾನು ಹಳ್ಳಿಯ ಸಾಕು ಪ್ರಾಣಿ. ಕ್ರೂರ ಮೃಗಗಳ ಮಧ್ಯೆ ನಾನು ಹೇಗೆ ಬದುಕಬಲ್ಲೆ? ನೀನು ಅದರ ಬಗ್ಗೆ ಸ್ವಲ್ಪವೂ ಚಿಂತೆ ಮಾಡಬೇಡ. ನಾನು ಅದನ್ನೆಲ್ಲ ಸರಿ ಮಾಡುತ್ತೇನೆ. ಹೀಗೆ ಕತ್ತೆ ನರಿಯಿಂದ ವಂಚಿಸಲ್ಪಟ್ಟು ನರಿಯೊಂದಿಗೆ ಹೋಗಲು ಒಪ್ಪಿಕೊಂಡಿತು. ಹಸಿದ ಸಿಂಹ ಕೊಬ್ಬಿದ ಕತ್ತೆ ಬರುತ್ತಿರುವುದನ್ನು ನೋಡಿದ ಒಡನೆಯೇ ಅದಕ್ಕೆ ತಡೆಯಲಾಗಲಿಲ್ಲ. ಅದು ಕತ್ತೆಯ ಮೇಲೆ ಹಾರಿಬಿತ್ತು. ಹಾಗಿದ್ದರೂ ಸಿಂಹ ಗುರಿ ತಪ್ಪಿತು ಮತ್ತು ಹೆದರಿದ ಕತ್ತೆ ಅಲ್ಲಿಂದ ಓಡಿ ಹೋಯಿತು. ಸಿಂಹದ ಆತುರದಿಂದ ಅವರಿಗೆ ಊಟ ಇಲ್ಲದಂತಾಯಿತು. ಇದರಿಂದ ನರಿಗೂ ಬೇಸರವಾಯಿತು. ಭರ್ಜರಿ ಊಟ ತಪ್ಪಿ ಹೋದುದರಿಂದ ಸಿಂಹಕ್ಕೂ ದುಃಖವಾಯಿತು. ಸಿಂಹ ಮತ್ತೆ ಕತ್ತೆಯನ್ನು ಕರೆತರಬೇಕೆಂದು ನರಿಯನ್ನು ಯಾಚಿಸಿತು. ನರಿ ಕತ್ತೆಯನ್ನು ಹುಡುಕಿಕೊಂಡು ಹೋಯಿತು. ನರಿ ಕತ್ತೆಯನ್ನು ಭೇಟಿಯಾಯಿತು ಮತ್ತು ಆಶ್ಚರ್ಯ ವ್ಯಕ್ತಪಡಿಸುತ್ತಾ ಹೇಳಿತು, ಓ ಪ್ರಿಯ ಸ್ನೇಹಿತ, ನೀನು ಹೀಗೆ ಏಕೆ ಓಡಿ ಹೋದೆ? ರಾಜಸಿಂಹನು ನಿನ್ನನ್ನು ನೋಡಿ ಸಂತೋಷದಿಂದ ಸ್ವಾಗತಿಸಲು ಜಿಗಿದಿರುತ್ತಾನೆ. ಕತ್ತೆ ಮತ್ತೊಮ್ಮೆ ಮೋಸ ಹೋಯಿತು. ಅದು ನರಿಯೊಂದಿಗೆ ಸಿಂಹದ ಕಡೆಗೆ ಮತ್ತೆ ಹಿಂಬಾಲಿಸಿತು. ಈ ಬಾರಿ ಸಿಂಹ ಬಹಳ ಜಾಗರೂಕವಾಯಿತು. ಕತ್ತೆ ಅದಕ್ಕೆ ಅತ್ಯಂತ ಸಮೀಪ ಬಂದ ನಂತರ ಅದನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಅದನ್ನು ಸುಲಭವಾಗಿ ಕೊಂದಿತು. ನರಿ ಮತ್ತು ಸಿಂಹಗಳೆರಡು ಸಂತೋಷಪಟ್ಟವು. ಸಿಂಹವು ಮಾಂಸ ತಿನ್ನಲು ಶುರು ಮಾಡುವ ಮುನ್ನ ನರಿ ಕೇಳಿತು, ಮಹಾಪ್ರಭು, ನೀವು ಹಸಿದಿರುವಿರಿ ಎಂದು ನನಗೆ ತಿಳಿದಿದೆ. ಆದರೆ ನೀವು ಊಟಕ್ಕೆ ಮುಂಚೆ ಸ್ನಾನ ಮಾಡಬೇಕು. ಅನೇಕ ದಿನಗಳಿಂದ ಸ್ನಾನ ಮಾಡದೆ ಇದ್ದುದರಿಂದ ಸಿಂಹಕ್ಕೆ ನರಿಯ ಸಲಹೆ ಸರಿ ಎನಿಸಿತು. ಸಿಂಹ ನದಿಯ ಕಡೆ ಹೋಯಿತು. ಚುರುಕು ನರಿ ಕತ್ತೆಯ ಮೆದುಳನ್ನು ಗಬಗಬನೆ ತಿಂದಿತು. ಸಿಂಹ ಹಿಂತಿರುಗಿ ಬಂದು ತಿನ್ನಲು ಆರಂಭಿಸಿದಾಗ ಕತ್ತೆಯ ಮೆದುಳಿಗಾಗಿ ನೋಡಿತು. ಏಕೆಂದರೆ ಅದಕ್ಕೆ ಮೆದುಳು ತಿನ್ನಲು ಬಹಳ ಇಷ್ಟ. ಮೆದುಳು ಕಾಣದಿದ್ದಾಗ ಅದು ಕೋಪದಿಂದ ಗರ್ಜಿಸಿತು. ಮೆದುಳು ಎಲ್ಲಿ? ನೀನು ತಿಂದು ಬಿಟ್ಟಿಯಾ? ಇಲ್ಲ ಮಹಾಪ್ರಭು, ನಾನು ಯಾವ ಧೈರ್ಯದಿಂದ ಹಾಗೆ ಮಾಡಬಲ್ಲೆ? ವಾಸ್ತವವಾಗಿ ಕತ್ತೆಗಳಿಗೆ ಮೆದುಳು ಇರುವುದೇ ಇಲ್ಲ. ಅದಕ್ಕೆ ಮೆದುಳು ಇರುತ್ತಿದ್ದರೆ ಖಂಡಿತವಾಗಿ ಅದು 2ನೇ ಬಾರಿ ಇಲ್ಲಿಗೆ ಬರುತ್ತಿರಲಿಲ್ಲ. ಸಿಂಹಕ್ಕೆ ಈ ಉತ್ತರ ಸಮಂಜಸವೆನಿಸಿತು ಮತ್ತು ಸಂತೋಷದಿಂದ ಆಹಾರ ತಿಂದಿತು. ನೀತಿ: ಶತ್ರುವಿನ ಮಾತನ್ನು ಎಂದಿಗೂ ನಂಬಬೇಡ. Foolish donkey. Once a lion, the king of the forest, was wounded in a fight with an elephant. The wounded king could not hunt for many days and had to remain hungry. The lion's minister
was a cunning fox. Since the lion was unable to hunt, the fox too had to remain hungry. One day the fox said, "Your Majesty, we both are hungry, and you are still unable to hunt. If it continues like this, then soon we will die." The lion replied, "Oh, Minister, you know that I can't chase with my wounded legs. Do one thing. Somehow, if you can manage to bring an animal to me, then I can easily kill the animal, and we will both relish upon that." The fox said, "I'll try to do my best." Saying this, the fox went away from there. On his way, he met a fat donkey. The fox's eyes twinkled. He said, "Hello, friend. How are you? I'm seeing you after a long time. You are looking quite weak." "Yes, friend. I've become weak because my owner takes a lot of work from me and feeds me little." "Oh, friend, I really pity for your condition. Why don't you come with me to the jungle? Our king is very kind. One ministerial post is vacant in the king's court. I think you're just suitable for this coveted post." "But I'm a domestic animal of the village. How can I survive among the wild animals?" "You just don't worry about that. I'll take care of it all." The donkey was fooled by the cunning fox, and he agreed to accompany the fox. The fox took him to the lion. When the hungry lion saw the fat donkey coming, he could not control himself and jumped upon the donkey. However, the lion missed the target, and the scared donkey fled from there. Due to the lion's haste, they lost a fat prey. It made the fox quite unhappy. The lion was also sad to lose a good meal. The lion requested the fox to try again and bring back the donkey. The fox went in search of the donkey. The fox met the donkey and said in a surprised tone, "Oh dear, why did you run away like this? The Lion King was so happy to see you that he could not control himself and jumped up to welcome you." The donkey was fooled again. He again accompanied the fox to see the lion. This time the lion was very careful. When the donkey reached quite close to him, the lion caught him in his grip and killed him easily. Both the fox and the lion were very happy. When the king was about to eat his meal, the fox said, "Your Majesty, I know you are hungry, but before eating, you must take a bath." The king liked the idea, as he did not take a bath for days. The lion proceeded towards the river. When the lion had left that place to take a bath, the sly fox quickly ate up the brains of the donkey. When the lion returned and began eating, he first tries to find the brain, as he was very fond of it. When the brain was not seen, the lion roared, "Where is the brain? Did you eat it up?" The fox hurriedly replied, "No, Your Majesty. How can I dare do like this? Actually, donkeys are without brains. If he had any brains, he would certainly have not come here for the second time." The lion considered the point valid and ate his food happily. Pebbles Kannada